ಒಂದೆರಡು ಡೇಟ್ ಅದಾವ ಗೈಸ್, ಇನ್ನ ಎಕ್ಸಾಕ್ಟ್ ಯಾವ್ದಂತ ಇನ್ನು ಫಿಕ್ಸ್. ನಿಂದು ಬಾಳ ಐತೆ ಮಾಡ್ಕೆ ಹೋಗಂದಿದ್ರೆ ಸೊಳ್ಳೆನೂ ಬರಲ್ಲ. ನನಗೆ ಕಾಟ ಕೊಡ್ಬೇಡ, ನೀನ್ ಇಲ್ಲೇ ಮಲ ಇನ್ನೊಂದು ವೀಕ್ ಒಳಗ ಹಿಂಗ ಎತ್ಕೊಂತ ನೋಡ್ರಿ. ಇದಂತೂ ಬಾಳ ಲೇಟ್ ಆಗಿತ್ತು ನನಗೆ. ನಮ್ ರೇಷ್ಮೆ ಯಾವ್ದು ಯೂಸ್ ಮಾಡ್ತಾರ ಅದೇ ಮಾಡೋಣ ಅಂತ ಅನ್ಕೊಂಡಿದ್ನೆ. ನನ್ನ ಎದ್ರ ಬಿಟ್ಟಿದ್ಲ, ಚಳಿಗಾಲ ಬಿಟ್ಟಿದ್ದೆ ನವೆಂಬರ್. ಅಮೂಲ್ಯ ಇದ್ರ ಪ್ರೈಸ್ ಎಷ್ಟೈತೆ ಅಂದ್ರ 9. ಅಷ್ಟು ನೋವು ಎದಕ್ ಮಾಡ್ಕೋತಿ ಬಿಡು, ಮಾಡಿಸ್ಬಿಟ್ರಾಯ್ತಂತ ಎಲ್ಲ ಪ್ರಿಪೇರ್ ಆಗಿದ್ವಿ. ಪೂರ್ತಿ ತೊಡೆ ಮೇಲೆ ಕೂಡಿಸ್ಕೊಂಡ್ ಕೊಡಕ್ ಆಗಲ್ಲಲ್ಲ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಬ್ಲಾಗ್ ಏನಂತಂದ್ರೆ, ತುಂಬ ಜನ ಕೇಳ್ತಾ ಇದ್ರಿ, ನಮ್ಮ ಜ್ಯೋತಿ ID ಒಳಗನ ಕೇಳಿದ್ರಿ, ಮತ್ತು ನನ್ನ ಎನರ್ಜಿ ಇಲ್ಲ ಗೈಸ್, ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಕೇಳಿದ್ರಿ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲೂ ಕೇಳಿದ್ರಿ ಸ್ವಲ್ಪ ಜನ. ನೀವು ಕಿಟ್ ಎಲ್ಲಿ ತೊಗೊಂಡ್ರಿ ಹೇಳ್ರಿ, ಮತ್ತು ನೀವು ಕಿಟ್ ತೊಗೋಬೇಕಾದ್ರೆ ಹೇಳ್ರಿ ಅಂತೇಳಿ ವಿಡಿಯೋ ಮಾಡಿರಿ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಹೆಲ್ಪ್ಫುಲ್ ಆಗಲಿ ಎಲ್ಲರಿಗೂ ಅಂತೇಳಿ ಈ ವಿಡಿಯೋ ಮಾಡಕಂತೀನಿ, ಬರ್ರಿ. ಮತ್ತೆ ಅಲ್ಲಿ ಅದ್ರೊಳಗೆ ನಾವು ಮೆನ್ಷನ್ ಮಾಡಿದ್ರು ಸ್ವಲ್ಪ ಜನ ಬಂದು ಎಲ್ಲಿ ತಗೊಂಡಿರಿ ಅಂತ ಕೇಳಕಂತೀನಿ. ಅಲ್ಲೇ ಎಷ್ಟು ಪ್ರೈಸ್ ಟ್ಯಾಗ್ ಮಾಡಿರ್ತೀವಿ, ಮತ್ತೆ ಯೂಸ್ ಇದೆನಾ, ಹೆಲ್ಪ್ ಆಗುತ್ತಾ ಅಂತವೆಲ್ಲ ಕೇಳಿರಿ. ಇವತ್ತು ಸ್ವಲ್ಪ ಆರಾಮಿದ್ಲ. ಡೌನ್ ಬಿಗಿನ್ಸ್ ಇನ್ನ 6 days. ಒಂದೆರಡು ಡೇಟ್ ಅದಾವ ಗೈಸ್, ಇನ್ನ ಎಕ್ಸಾಕ್ಟ್ ಯಾವ್ದಂತ ಇನ್ನು ಫಿಕ್ಸ್ ಮಾಡಿಲ್ಲ. ಹಂಗೇನಾದ್ರೂ ನೋವು ಅನ್ಸಿದ್ರೆ ಇನ್ನು ಮುಂಚೆನೆ ಆಗುತ್ತೆ, ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಆರಾಮ್ ಆಗೋಣ ಅಂತ ಹೇಳಿ ಮತ್ತೆ ಮುಂದಕ್ಕೆ ಹಾಕೈತಿ. ಇಲ್ಲ, ಮುಂದಕ್ಕೆ ಏನು ಹಾಕಿಲ್ಲ ಆಕ್ಚುಲಿ. ಅಲ್ಲಿ ಅವಾಗ ಅಂದ್ರ ಇವತ್ತು ಮಾಡಿಸ್ಕೋಬೇಕಂತ ಅನ್ಕೊಂಡಿಲ್ಲ ನೀನು. ಫಸ್ಟಿಗೆ ಅಲ್ಲೇ ಇತ್ತು, ನೀನು ನಾವು ಲಾಗ್ ಒಳಗೆ ಅದಕ್ಕೆ ನಾಳೆ ಆಗ್ಬೋದು ಅಂತ ಹೇಳಿದ್ವಿ. ಏನೇನು ಕೊಟ್ಟಿದ್ದಾರೆ ಕಿಟ್ ಒಳಗಡೆ, ಯಾರು ಕೊಟ್ಟಿದ್ದಾರೆ, ಮತ್ತೆ ಎಷ್ಟು ಅಮೌಂಟ್ ಅಂತ ಹೇಳ್ತೀನಿ ಬರ್ರಿ. ಸ್ಟಾರ್ಟ್ ಮಾಡೋಣ. ಫುಲ್ ನನಗೆ ಕಿಟ್ ಬಂದಾಗಂತೂ ಜಗ್ಗಿ ಖುಷಿ ಆಗಿತ್ತು ಗೈಸ್. ನಾನು ಏನು ಮಾಡಿದ್ನೆ ಪ್ಲ್ಯಾನ್ ಅಂತಂದ್ರೆ, ಒಂದು 5K ಆದ್ರೆ ಇನ್ವೆಸ್ಟ್ ಮಾಡಿ ಯಾವುದಾದ್ರು ವಿಶಾಲ್ ಮಾರ್ಟ್ ಅಥವಾ ಎಲ್ಲ ನಾವು ಶಾಪಿಗೆ ಹೋಗಿ ಹೊರಗಡೆ ಹೋಗಿ ಪಾಪುಗೆ ಏನೇನು ಬೇಕೆಲ್ಲ ಒಂದು ಸ್ವಲ್ಪ ಬರ್ಕೊಂಡು ನೆನ್ಪಿಟ್ಕೊಂಡು ತಗೊಂಡು ಬಂದು ಇಟ್ಕೊಂಡ್ರೆ ಆಯ್ತು. ಫಸ್ಟಿಗೆ ಎಲ್ಲ ರೆಡಿ ಮಾಡಿ ಏನಂದ್ರು ಇಲ್ಲ, ರೇಷ್ಮಾ ಅಕ್ಕಗ ಯೂಸ್ಫುಲ್ ಆಗಿತ್ತು, ಅದೊಂದು ಕಿಟ್ ಕೊಟ್ಟಿದ್ರು, ಅದನ್ನ ಕೇಳ್ತೀವಿ ನಾವು ಬೇಕಾದ್ರೆ. ನೀನು ತಡಿ ಅಂದ್ರೆ ನಾನು ಇವ್ರು ಕೇಳ್ತಾರೆ ಎಲ್ಲ ಬಿಡು ಅಂತೇಳಿ ನಾನು ಡಿಸೈಡ್ ಮಾಡಿದ್ನೆ. ನಿಂದು ಭಾಳ ಐತೆ ಮಾಡ್ಕೆ ಹೋಗಂದಿದ್ರು ಅಂದ್ರೆ. ಆಮೇಲೆ ನಮ್ಮ ಜ್ಯೋತಿ ಗಿಫ್ಟ್ ಆಗಿ ಕೊಟ್ಟಿದ್ದಾಳೆ ನನಗೆ ಇದನ್ನ. ನಮ್ಮ ಪಾಪು ಕೊಟ್ಟೇವ್ರಿ. ನನಗೆ ಕೊಟ್ರೆ ನಮ್ಮ ಪಾಪು ಕೊಟ್ಟಂಗೆ, ನಮ್ಮ ಗುಂಡುಗ್ರಿ ಅದು. ಮತ್ತೆ ಗುಂಡ ಅನ್ಬೇಡ ನೀನ್, ಬರೀ ಗುಂಡ ನಿಮ್ಗೆಲ್ಲ ಗೊತ್ತೈತಿ. ಅದಕ್ಕೆ ಯಾರೋ ಒಬ್ರು ಹಂಗ ಕಮೆಂಟ್ ಮಾಡಿದ್ರಿ, ನಿಮ್ಗೆ ಆಲ್ರೆಡಿ ಗೊತ್ತೈತಿ ಗಂಡ್ ಪಾಪು ಅಂತ, ಅದಕ್ಕೆ ಹಿಂಟ್ ಕೊಟ್ಟಿರಾ ನೀವು ಅಂತ ಅಂದಿರಿ. ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಸಾಹಸನ ಮಾಡಕ್ ಹೋಗಲ್ಲ ನಾವು, ತಿಳ್ಕೊಳ ಅಂತಂದು ಮಾಡ್ಬೋದಿತ್ತು. ಬಟ್ ಅದು ಇಂಟ್ರೆಸ್ಟ್ ಇಲ್ಲ ನಮಗ, ಅದು ಮಾಡಕ್ ಸಾಧ್ಯ ಅಂತ. ಒಂದ್ ವೇಳೆ ಏನಾದ್ರು ಮಾಡಿದ್ರೆ ನಾವು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಯಾವ್ದಾದ್ರು. ಓಕೆ ಗೈಸ್, ಎಷ್ಟು ಕ್ಯೂಟ್ ಬಂದಾವಂತ ತೋರಿಸ್ತೀನಿ ಬರ್ರಿ. ಜಗ್ಗಿ ಕಲರ್ಸ್ ಆಪ್ಷನ್ಸ್ ಇರ್ತಾವ್ರಿ. ನಾವು ಈ ತರ ಡಬ್ಬಿ ಒಳಗಡೆ ಬರ್ತೀವಿ ಗೈಸ್. ಬಾಕ್ಸ್ ಬರುತ್ತಾ, ಇದ್ರೊಳಗೆ ಏನ್ರ ಒಂದ್ ತೆಗ್ದಿದ್ದೇನೆ ಬಂದವು. ಇದು ನೋಡಿದ್ರೆ ಅದು ಕೇರಳ ಇಲ್ಲ, ಕೇರಳ ಇರ್ಬೇಕು. ತಮಿಳ್ನಾಡಲ್ಲ, ಕೇರಳ. ಅಲ್ಲಿಂದ ತಗೊಂಡಿರೋದ್ರಿ. ಆರ್ಡರ್ ಮಾಡಿದ ತಕ್ಷಣ ಲಘು ಬಂದೈತಿ. ನೋಡಂಬರಿ ಏನೇನ್ ಅದಾವ, ಯಾವ್ಯಾವ ಯೂಸ್ ಆಗ್ತಾವ. ಇವಾಗ ಹೆಂಗಿದ್ರು ಇವಾಗ ಡೆಲಿವರಿಗೆ ಹೋಗ್ಬೇಕಲ್ಲ, ಅದಕ್ಕೆ ಇವಾಗ ಬೇಕಾಗಿರೋವೆಲ್ಲ ಎತ್ತಿ ಇಟ್ಕೊಂಡು ಹಂಗೆ ನಿಮ್ಗೆ ತೋರ್ಸಿದ್ರ ಆಯ್ತಂತ ಹೇಳಿ ವಿಡಿಯೋ ಮಾಡಕಂತೀವ್ರಿ. ಅಲ್ಲ, ಅದೇನಾದ್ರೂ ನಿನ್ನೇನಾದ್ರು ನಾನು ಹಾಸ್ಪಿಟ್ಲಿಗೆ ಹೋಗಿ ಇವತ್ತು ಅಡ್ಮಿಟ್ ಆಗಿದ್ದೆ ಅಂದ್ರೆ ವಿಡಿಯೋ ಮಾಡಕ್ಕೆ ಆಗ್ತಿದ್ದಿಲ್ಲ. ನಾವು ಅದಕ್ಕೆ ನಿನ್ನೆ ಎಷ್ಟೊತ್ತಿದ್ರು ಮಾಡ್ಬೇಕಂತ ಟ್ರೈ ಮಾಡಕಂತೀವಿ. ಜ್ಯೋತಿ ಕಾಲೇಜ್ ಒಳಗೆ ಫಂಕ್ಷನ್ ಆಗಿ ಬಂದ್ಬಿಡ್ತಾರೆ. ಇತ್ತಾಗ ಅತ್ತಾಗ ಹೋಗಕ್ಕಿಲ್ಲ, ಇತ್ತಾಗ ಹೋಗಕ್ಕಿಲ್ಲ ಅದಂಗಾಗಿ ಅಂದು ಇದು ಮಾಡಕ್ ಹಾಕಿದ್ದಿಲ್ಲ. ಬ್ಯಾಗ್ ಪ್ಯಾಕಿಂಗ್ ನಾವು ಮಾಡ್ತಿದ್ವಿ. ಈಗೇನ ಮಾಡ್ತಿದ್ಲೆ ಬಿಡ್ತಿದ್ಲ. ಎಲ್ಲಿ ಮಾಡ್ತಿದ್ದೇವೆ ನಾ ದವಾಖಾನೆಗಿದ್ರೆ ಮಾಡ್ತಿದ್ದೆ ಪಟಕ. ಯಾಕಂದ್ರೆ ಈಗಿದ ಪಾಪ ಬ್ಯಾಗ್ ಪ್ಯಾಕಿಂಗ್ ಅಂತ ಬಹಳ ದಿನದಿಂದ ಹತ್ರದ ಅನ್ಕೊಂಡು ನಿರಾಸೆ ಆಗುತ್ತೆ. ಬೇಡ ಚಲೋ ಅನ್ಸಂಗಿಲ್ಲ ಅಂತೇಳಿ ಬಿಟ್ಟಿದ್ವಿ. ಲಾಸ್ಟ್ ಮೂಮೆಂಟ್ನಾಗ ಮಾಡೋಣ ಸಾವು ಅಂತ ಹೇಳಿದ್ನೆ. ಮುಂಚೆ ಮಾಡಿದ್ರೆ ಸರಿ ಅನ್ಸಲ್ಲ, ಏನಂತಲ್ಲ ಕೂಸಿಟ್ಟಿಗೆ ಮುಂಚೆ ಫುಲ್ ಹೊಲಿಸ್ಬೇಡ ಅಂತೇಳಿ. ಬಟ್ ಆದ್ರೆ ಅವ್ರ ಪೇಜ್ ಅವ್ರು ಕೊಟ್ಟಿದ್ದಕ್ಕೆ ನಾವು ಅಡ್ವಾನ್ಸ್ ಇದನ್ನ ತರಿಸ್ಕೊಂಡು ಇಟ್ಕೊಂಡಿದ್ವಿ ಅಷ್ಟೇ. ಹೆಂಗನ ಬೇಬಿ ಬರುತ್ತೆ ಅಂತೇಳಿ. ಆದರೂ ಒಂದು ಕಡೆ ರೂಲ್ಸ್ ನಡೆಸ್ತೀವಿ, ಒಂದೊಂದು ಕಡೆ ನಡೆಸಲ್ಲ ಗೈಸ್. ಇದು ನನಗೆ ಇಷ್ಟ ಆಗೈತೆ ನೋಡ್ರಿ. ಇದೇ ನಂಗೆ ಇಷ್ಟ ಆಗಿದ್ದೆ. ಎಷ್ಟು ಕ್ಯೂಟ್ ಐತೆ ನೋಡಿ ಸಾವು. ನಮ್ಮ ಸಾವು ಜ್ಯೋತಿ ಸೆಲೆಕ್ಷನ್ ಗೈಸ್ ಇದು.
ಎಷ್ಟು ಚಂದ ಐತೆ ನೋಡು. ಇನ್ನ ಜಗ್ಗಿ ಚಂದ ಚಂದ ಕಲರ್ ಅದಾವ್ರಿ ಎಲ್ಲ. ಇದು ಎದಕ್ಕಪ್ಪ ಅಂತಂದ್ರೆ ಆಲ್ರೆಡಿ ಗೊತ್ತಾಗಿರುತ್ತೆ. ಪಾಪು ಸೊಳ್ಳೆಗಂತವಂತೆ, ಪಾಪು ಸೇಫ್ಟಿ. ಮನಗಿಸ್ಬಿಟ್ರೆ ಯಾವ ಸೊಳ್ಳೆನೂ ಬರಲ್ಲ. ನನಗೆ ಕಾಟ ಕೊಡ್ಬೇಡ, ನೀನು ಇಲ್ಲೇ ಮಲ. ಚಂದ ಐತಲ್ಲ ಇದು ಕಲರ್. ನೀಟಾಗಿ ಇಟ್ಕೋಬೇಕು ಗೈಸ್. ಅದ್ರಾಗ ನೆಟ್ಟೆಡ್ ಐತಲ್ಲ ಫುಲ್. ಒಂದ್ ಸ್ವಲ್ಪ ತುದ್ ಬಿದ್ರೂ ಸೊಳ್ಳೆ ಒಕ್ಕೊಂಬಿಡ್ತಾವ ಅದ್ರಾಗ ಅಲ್ಲ. ಇನ್ನೊಂದೇನು ಗೊತ್ತಾ, ಇದು ದಿಂಬು ಐತ್ ನೋಡು, ಕ್ಯೂಟ್ ಅದಕ್ಕೆ. ನಾವ್ ಅವಾಗ್ಲೇ ದಿಂಬು ಅದನ್ನೆಲ್ಲ ತಗೊಂಡಿದ್ದೆ ನಾನು. ಅವಾಗ ಅಮ್ಮನ ಹುಟ್ಟಿದಾಗನೇ ಒಂದು ಸಣ್ಣದ ಇದು ತಗೊಂಡಿದ್ನಿ. ಅವಾಗಲೇ ಈ ತರ ದಿಂಬು ಇತ್ತು ಹಾಕಿದ್ದು. ಸಾಫ್ಟ್ ಸಾಫ್ಟ್ ಐತ್ ಫುಲ್. ಪಾಪ ಮಕ್ಕಂಡ್ರೆ ನೋಡಿದ್ರಾಗ ಸಾವಿತ್ರನ ಮಲಗ್ಬೋದು ನಮ್ಮಕ್ಕ. ನೋಡ್ರಿ, ಇದು ಒಂದೇ ರೇಟ್ ಅಂತಿಲ್ಲ, ಎಲ್ಲ ಸೆಟ್ಟೆ. ಅದು ಫುಲ್ಲು ಲಾಸ್ಟಿಗೆ ಹೇಳ್ತೀನಿ ಎಷ್ಟು ಅಂತ ಹೇಳಿ. ಅವ್ರ ಪೇಜ್ ನೋಡಿ ನಾನು ಹೇಳ್ತೀನಿ. ಮಸ್ತ್ ಐತೆ ನೋಡ್ರಿ ಗಾಯ್ಸ್. ಫುಲ್ಲು ಆರಾಮ ಮಲ್ಕೊಂಡಿರೋ ಪಾಪು ಜಲ್ದಿ ಎದ್ದು ನಿಮ್ನ ಕಾಡ್ಸಂಗಿಲ್ಲ ನೋಡ್ರಿ. ನೆಕ್ಸ್ಟ್ ಆಮೇಲೆ ಬೇರೆ ಹೇಳ್ತೀನಿ. ಇದು ಇಷ್ಟ ನನಗೆ. ನಾನಿನ್ ಅದೇ ಹೇಳಕಂತೇನ. ಇದು ಇಷ್ಟ. ಎದಕ್ಕೆ ಹೇಳ, ಫಸ್ಟ್ ಈ ಪಾಪುನ್ ಇದ್ರಾಗ ಎತ್ಕಂತೀವಿ ಅದಕ್ಕೆ. ವಾವ್, ಎಷ್ಟು ಮೆತ್ತಗೈತಂದ್ರ ಹಿಂಗೆ ಮಲಗ್ಬೋದು ಅನ್ಸ್ತೈತಿ ನೋಡಿ ಇದ್ರಾಗ ನಾವೇ. ನಮ್ ಕೃಷ್ವಿನೂ ನಾವ್ ಇಂಥದ್ರೊಳಗೆ ಎತ್ಕೊಂಡಿದ್ವಿ ರೀ ಫಸ್ಟಿಗೆ. ಸಣ್ಣ ಪಾಪು ಇರುತ್ತಲ್ಲ, ನಮ್ಗೆ ಎತ್ಕನಕ ಬರಲ್ಲ. ಇಂಥದ್ರೊಳಗಂದ್ರ ಆಕೆ ಎತ್ಕೊಂಡ್ಬಿಡ್ಬೋದಲ್ಲಕ್ಕ, ಆರಾಮ್ ಹಿಂಗೆ ಎತ್ಕೋಬಹುದು. ಸಣ್ಣ ಪಾಪುನ ಹಿಂಗ ಕೈಗಿ ಅಳಾಡ್ಸೋನು ಅನ್ಸ್ಕೊಂಡಿರ್ತೀರಲ್ಲ, ನಿಮ್ಗೆ ಯೂಸ್ಫುಲ್ ಆಯ್ತು ನೋಡಿ. ಅದಕ್ಕ ನನಗೆ ಇಷ್ಟ ಅಂದ. ಎಷ್ಟು ಕ್ಯೂಟ್ ಇಲ್ಲ. ಇಲ್ಲಿ ಜಿಪ್ ಇದೆ ಗೈಸ್, ಬೇಕಂದ್ರ ಹಾಕಿ ಆಮೇಲೆ ಜಿಪ್ಪನ್ನ ಹಾಕೊಂಡು ಅಲ್ಲ. ಫುಲ್ ಸಾಫ್ಟ್ ಆಗಿದೆ, ಫುಲ್ಲು ಮೆತ್ತಗ ಗಾದಿ. ಫುಲ್ ಕಲರ್ ಕೂಡ ಸಖತ್ತೈತಿ. ಒಂಥರ ಸ್ಕಿನ್ ಲೈಟ್ ವೈಟ್ ಮಿಕ್ಸ್ ಐತೆ ಅಷ್ಟೇ. ಫುಲ್ ವೈಟ್ ಏನಿಲ್ಲ, ಹೊಲ್ಸೇನಾಗಲ್ಲ. ಹೊಲ್ಸಾದ್ರೆ ಅಷ್ಟು ಆಗಲ್ಲ ಅನ್ಸುತ್ತೆ ಅಲ್ಸ. ನಾವ್ ಈಗ ಎಕ್ಸ್ಟ್ರಾ ಇನ್ನೊಂದು ವೀಕ್ ಒಳಗ ಹಿಂಗೆ ಎತ್ಕೊಂತ ನೋಡ್ರಿ. ನಾನ್ ಹಿಡ್ಕೊಂಬರಲ್ಲ ಗೈಸ್, ನಾನು ಫುಲ್ ಪೇಷಂಟ್ ಆಗ್ಬಿಟ್ಟಿದ್ದೀನಿ. ಸ್ವಲ್ಪ ದಿನ ಒಂದು ಕ್ಯೂಟ್ ಆಗಿರೋದು ಏನಪ್ಪಾ ಅಂತಂದ್ರ, ನನಗೆ ಇದೇ ಏನಾದ್ರು ಮರ್ತು ಬಿಟ್ಟಿದ್ ನೋಡಿ ಸಾವಿ ನಾನು. ನಂಗೆ ನೆನ್ಪಿತ್ತು ನೋಡ್ರಿ. ಇದು ಈ ತರ ಇದ್ರೊಳಗ ಮನ್ಸ್ಕೊಬೋದು. ಜೋಕ್ ಮಾಡಿದೆ, ಆರಾಮ್ ಮಸ್ತ್. ಇದನ್ನ ಮತ್ತೆ ತೊಟ್ಲು ತರ ಹಿಂಗ್ ಹಾಕ್ಬೋದು ಮೇಲೆ. ಇಲ್ಲ ಇದಲ್ಲ ಅನ್ನೋದು ಇನ್ನೊಂದು ಅನ್ಸುತ್ತೆ ಬೇರೆ. ನೋಡ್ರಿ, ಪಾಪು ಸೇಫ್ ಆಗಿರ್ಲಿ ಅಂತ ಹಿಂಗೆ ಎಲ್ಲಾರು ಹಿಂಗ್ ಕೆಳಗ್ ಮಲಗಿಸಿದಾಗ ಅಥವಾ ಮತ್ತೆ ಫೋಟೋ ಶೂಟ್ ಮಾಡಕ್ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಮತ್ತೆ ಇದನ್ನ ಸರ್ಸಿದ್ರೆ ಇದು ಫುಲ್ ಅಗ್ಲ ಆಗುತ್ತ. ಹಿಂದೆ ನೋಡ್ರಿ ಎಷ್ಟು ಚಂದ ಐತಿ. ಫುಲ್ ಗಾದಿ ಗೈಸ್, ಫುಲ್ ಒಳಗಡೆ ಎಲ್ಲ ಮೆತ್ತಿಗೆ. ಪಾಪು ಆರಾಮ್ ಮಲ್ಕೋಬಹುದು ನೋಡ್ರಿ ಇದ್ರೊಳಗ. ನಾವೆಲ್ಲ ನಿಂಗ ಸ್ವಲ್ಪ ಅಲ್ಲೇ ಪಾಪನ್ ಮಲಗಿ ಸ್ವಲ್ಪ ಹೊರಗೆ ಹೋಗಿ ಬರ್ಬೋದು ಅಲ್ಲ. ಬರ್ತೈತಲ್ಲ ಇದು ಆ ಕಡೆ ಈ ಕಡೆ ಒಡ್ಡಾಡಲಾರ್ದಂಗ ಕಾನ್ಸ್ಟೆಂಟ್ ಆಗಿರ್ಲಿ ಅಂತ ಅಲ್ಲ. ಹೌದು, ಇದು ದಿಂಬು. ಸಾವಿನ ಕೇಳಕ್ ಬಂದಿರ ಹಿಂಗೆಲ್ಲ ಗೊತ್ತಿರುತ್ತಲ್ಲ. ಹಂಗೇನ್ ಗೊತ್ತಿರುತ್ತೆ ನನಗೆ. ಇವಾಗೆಲ್ಲ ಬಂದ ಅವಾಗ ಎಲ್ಲಿ ಬರ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಮೇನ್ ಇದೆಲ್ಲ ಇದ್ರೊಳಗೆ ಇರ್ತವೆ ಈಗ. ಮೇನ್ ಥಿಂಗ್ಸ್ ಎಲ್ಲ ಇದ್ರಾಗ ಬರ್ರಿ. ಇದು ಬಂದಾಗ ಎಷ್ಟು ಕ್ಯೂರಿಯಾಸಿಟಿ ಇದ್ವಿ ಅಂದ್ರ, ಯಾಕಂದ್ರ ನಾವು ಆಕ್ಚುಲಿ ಓಪನ್ ಮಾಡಬಾರ್ದಲ್ಲ, ಅದಕ್ಕಂತಾನೆ ಬೇಗ ವಿಡಿಯೋ ಹಾಕಿದ್ವಿ. ಗೊತ್ತದ. ಓಪನ್ ಮಾಡಿ ನೋಡಕಂತಾನೆ ಬೇಗ ವಿಡಿಯೋ ಮಾಡಿದ್ವಿ ಗೈಸ್ ಅವತ್ತು. ಯಾಕಂದ್ರೆ ಓಪನ್ ಮಾಡೋದು ಎಲ್ಲ ವಿಡಿಯೋ ಮಾಡ್ಬೇಕಂತೇಳಿ. ಇದು ವಜೆ ಇದೆ ಗೈಸ್. ಇದ್ರೊಳಗೆ ಏನಾದವು ಇದು ನೋಡ್ರಿ. ಪಾಪು ಏನಾದ್ರು ಕ್ಲಾತ್ಸ್ ಬಟ್ಟೆ ನಿಮ್ ಚಾಯ್ಸ್. ಅದು ಮುಂದ್ಗಡೆ ಈ ತರ ಕೊಟ್ಟಿದ್ದಾರೆ. ಓಪನ್ ಮಾಡೋದು ಬಾಸ್ಕೆಟ್, ಈ ತರ ಡಿಸೈನ್ ಬಾಸ್ಕೆಟ್. ಇದ್ರೊಳಗೆ ಏನ್ ಇಡ್ಬೋದು? ಪಾಪು ಬಟ್ಟೆ ಅಂತವೆಲ್ಲ, ಪಾಂಪರ್ಸ್ ಎಲ್ಲ ಇಡ್ಬೋದು. ಪಾಪು ಸೋಪು, ಪೌಡ್ರು. ಎಷ್ಟು ಖುಷಿ ಅನ್ಸುತ್ತೆ ನೋಡಿ ಓಪನ್ ಮಾಡದ್ನಾಗ. ಯಾಕಂದ್ರೆ ಅಂಗಡಿ ಒಳಗಡೆ ಏನ್ ತಗೊಂಡ್ಬೇಕು ಏನು ಮತ್ತೆ ಎಲ್ಲ ಗೊತ್ತಾಗಲ್ಲ ಒಂದೇ ಸಲಿಗೆ. ಏನೇನು ಒಂದೊಂದ್ ಮರ್ತು ಒಂದ್ ಬಿಡೋದು ಹಂಗಾಗ್ಬಿಡುತ್ತೆ. ಮತ್ತೆ ಒಂದೊಂದ್ ಚಲೋ ಸಿಕ್ಕರೆ ಒಂದ್ ಚಲೋ ಸಿಗಂಗಿಲ್ಲ. ಇಲ್ಲಿ ಹಂಗಲ್ಲಲ್ಲ, ಎಲ್ಲ ಅವ್ರ ಕೊಟ್ಬಿಟ್ಟಿರ್ತಾರ. ಮಸ್ತ್ ಯೂಸ್ಫುಲ್ ಆಗುತ್ತೆ ನೋಡ್ರಿ ಗೈಸ್. ಫಸ್ಟ್ ಬೇಬಿ ಇದ್ದವ್ರಿಗಂತೂ ಫುಲ್ ಯೂಸ್ಫುಲ್ ಆಗುತ್ತೆ. ಮತ್ತೆ ಅವ್ರ ಸೆಕೆಂಡ್ ಬೇಬಿಗೂ ಯೂಸ್ ಮಾಡ್ಕೊಬೋದು ಇದನ್ನ ಅಲ್ಲ.
ಇಟ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಸೆಕೆಂಡ್ ಬೇಬಿಗೂ ಯೂಸ್ ಆಗುತ್ತಾ. ನನ್ನ ಬೇಬಿ ಆದಮೇಲೆ ಯಾರಿಗಾನ ಯೂಸ್ಫುಲ್ ಆಗೋರಿಗೆ ಕೊಡ್ತೀನಿ ಗೈಸ್. ಕೊಡ್ತಾಳ್ರಿ ನಮ್ಮ ಸುಮ್ಮನೆ ಸಾಫ್ಟ್ ಕನಕ ಸಾಫ್ಟ್ ಐತಿ ಫುಲ್ಲು ಮಸ್ತ್ ಐತಿ. ನಾನು ಐನ ಮಾಡಿಸಿದ್ಮೇಲೆ ನಮ್ಮ ಸಾವಿತ್ರಿ ಇದ್ರಾಗ ಒರೆಸಿ ಪೌಡ್ರ್ ಹಚ್ತಾಳ್ರಿ ಯಾಕೆ. ಮತ್ತೆ ಕರ್ಚಿಪ್ಪು ಒಂದು ತೋರಿಸ್ಲಾ? ಅವೆಷ್ಟು ಚಂದ ಇದ್ವು ನಮ್ಮ ಕೃಷ್ಣಿಗೆ ಬಂದಿದ್ವಲ್ಲ ಅವಳಿಗೆ ಅವಾಗ ಪಾಪುಗೆ ಏನೇನೋ ವರ್ಸಾಕ, ಮೂಗು ವರ್ಸಾಕ, ಬಾಯಿ ವರ್ಸಾಕ. ದೊಡ್ಡದೈತಿ ಏನು ಸಣ್ಣದೈತಿ? ನಾನು ಒಂದು ಮಾಡ್ಲಾ? ಸಣ್ಣವ ಇರ್ತಾವಕ್ಕ, ಸಣ್ಣ ಪಾಪು ಅವು. ಎಷ್ಟಿದಾವೆ ನೋಡ್ರಿ. ಎಷ್ಟು ಬಂದಾವ ಅಂದ್ರೆ 6 ಬಂದಾವ ಗಾಯ್ಸ್, 6 ಬಂದಾವ ನೋಡ್ರಿ. ಹಾಳಾದ್ರೂ ಬೇರೆ ಕಳೆದ್ರೂ ಆರಾಮ್ ಮಸ್ತ್ ಕಲರ್ ಇಷ್ಟ ಆಗ್ಯಾವ. ಪಿಂಕ್, ವೈಟ್, ಕ್ರೀಮು, ವೈಟ್ ಎಲ್ಲ ನಮಗೆ ಇಷ್ಟ ಆಗೋ ಕಲರ್ಸೇ ಬಂದಿದ್ದಾವೆ ನೋಡ್ರಿ. ಅಂದ್ರೆ ಅದ್ರಾಗ ಬೇರೆ ಬೇರೆ ಥರ ಪ್ರೈಸಲ್ಲಿ ಇದಾವೆ. ಅದ್ರಾಗ ಒಂದೇ ಥರ ಇಲ್ಲ. ನಮ್ಗೆ ಎಷ್ಟು ಅವಶ್ಯಕತೆ ಐತೋ ಅಷ್ಟನ್ನ ಅದಾವ ಅದ್ರೊಳಗಡೆ. ಕಡಿಮೆ ಪ್ರಾಡಕ್ಟ್ ನಮ್ಗೆ ಒಂದೊಂದು ಕೆಲವೊಂದು ಬೇಡ ಅಂದ್ರೆ ಅದನ್ನ ತೆಗೆದು ಇರ್ಬೋದು ಅನ್ಸುತ್ತೆ ಮೇ ಬಿ. ಸ್ವಲ್ಪ ಇರೋವನ್ನ ಚೆನ್ನಾಗೈತಿ ಗೈಸ್ ನೋಡಿ. ಇದಾದ್ಮೇಲೆ ಇದು ಇಂಥವು ಭಾಳ ಇಷ್ಟ ಸಾವು ನನಗೆ. ನನಗೆ ಫುಲ್ ಇರ್ತಾವಲ್ಲ ಅದ್ರ ಕಾಲಾರ್ದಂಗ ಅಂಥವು ಇಷ್ಟ ನನಗೆ. ಹೌದಾ? ಇದು ಗೈಸ್ ಅಬ್ಡೋಮಿನಲ್ ಬಿಂಡರ್ ಅಂತೇಳಿ ನೋಡ್ರಿ. ಇದಂದ್ರೆ ಸಾವು ಇದು ಏನು ಹೇಳ್ಬೇಕು, ಇದಕ್ಕೆ ಹೊಟ್ಟೆಗೆ ಬಟ್ಟೆ ಕಟ್ಕೊಂತಾರಲ್ಲ ಗೈಸ್. ಅವಾಗಿನ ಕಾಲದೊಳಗೆ ಸೀರೆ ಅದು ಇದು ವೇಲ್ ಗೀಲ್ ಕಟ್ಕೊಂತಿದ್ರು. ಅದ್ರ ಬದಲು ಇಲ್ಲ ನೋಡ್ರಿ ಚಿತ್ರ ಸ್ವಲ್ಪ ಬೆನ್ನು ನೋವು ಬರಬಾರ್ದು, ಚಿತ್ರ ಬರಬಾರ್ದು ಅಂತೇಳಿ ಪಿಕ್ಚರ್ ನೋಡ್ರಿ ಇಲ್ಲಿ ಐತಿ. ಆ ಥರ ಹೊಟ್ಟೆ ಕಟ್ಕೊಂಡಿದ್ದು ಬಟ್ಟೆ. ಬೆಲ್ಟ್ ಅಲ್ಲದ, ಬೆಲ್ಟ್ನ ಅನ್ನೋದು ಬಟ್ಟೆ ಥರ ಕಟ್ಕೊಂತಾರ, ಬಟ್ಟೆ ಕಟ್ಕೊಂತಾರ. ಹೌದಾ? ಬೆನ್ನು ನೋವು ಬರಬಾರ್ದು ಮತ್ತೆ ಬೊಜ್ಜು ಬರಬಾರ್ದು ಅಂತ ನಾನು ಕಟ್ಕೊಂಡಿದ್ನೆ. ಹೌದಾ? ಅದು ಸೀರೆ ಕಟ್ಕೊಂಡಿದ್ದೆ ನಾನು ಬಟ್ಟೆ ಥರ ಹೊಟ್ಟೆಗೆ. ನಂಗೆ ಅದಕ್ಕೆ ಬೊಜ್ಜು ಬಂದಿದ್ದಿಲ್ಲ ಗೈಸ್. ಇದೇನು ವಾಟರ್ ಪ್ರೂಫ್ ಬೇಬಿ ಮ್ಯಾಟ್ ಅಂತಿದ್ದೆ. ಅಂದ್ರ ಗೊತ್ತಲ್ಲ ಗೈಸ್, ಸುಸು ಮಾಡ್ಕೊಂಡ್ರೆ ಬೆಡ್ ಏನು ಇದಾಗಬಾರ್ದು ಅಂತೇಳಿ, ಕೆಳಗಡೆ ಏನು ಸ್ಪಾಯ್ಲ್ ಆಗಬಾರ್ದು ಅಂತೇಳಿ ಇದನ್ನ ಹಾಸ್ಬೇಕನ್ಸುತ್ತ. ಇದನ್ನು ಫುಲ್ ಯೂಸ್ಫುಲ್ ಐತಿ ನೋಡ್ರಿ. ಇದನ್ನು ಒಯ್ಯಮ್ಮ ಆಮೇಲೆ ತೋರಿಸ್ತೇವೆ ನಾವು ಯಾವ್ಯಾವ ಒಯ್ತೀವಿ ಅಂತೇಳಿ. ಮತ್ತೆ ನಿಮಗೆ ಇವಾಗ ಗೊತ್ತಾಗ್ಬಿಡ್ತೈತಿ. ಇಲ್ಲ ನೋಡು ಬರೀ ಬಾಯ್ ಡ್ರೆಸ್ ಬಂದವ. ನಿಂಗೆ ಆಲ್ರೆಡಿ ಗೊತ್ತೈತಲ್ಲ ಬಾಯ್ ಅಂತೇಳಿ. ಗೊತ್ತಿಲ್ಲ ಒಂದು ಹಿಂಟ್ ಕೊಟ್ಟಿ ಅಂತಲೇ ನನಗೆ ಏನಂತ ಗೊತ್ತಿಲ್ಲ. ಇದು 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 ಓಕೆ. ಇದು ಒಂದೇ ಬಂದಿತ್ತಾ ಸಾವು? ಇಲ್ಲ ಅಕ್ಕ, ಜಾಸ್ತಿ ಬಂದಾವು ನೋಡಂದ್ರೆ. ಇದು ಗೈಸ್ ನೋಡ್ರಿ ಫುಲ್ ಯೂಸ್ಫುಲ್ ಗೈಸ್. ಇದು ಒಂದೇ ಕೊಟ್ಟರು ಇದನ್ನು. ಜಾಸ್ತಿ ರೇಟಿಂಗ್ ಇದೆ ಆ್ಯಕ್ಚುಲಿ. ಹೌದು, ನಮ್ಮ ಕೃಷ್ವಿಗೂ ಎಷ್ಟು ದಿನ ಯೂಸ್ ಮಾಡಿದ್ವಿ. ಅದೇ ನಾವು ಅದ್ರೊಳಗೆ ಬಂದಿರೋದೇ ಜಾಸ್ತಿ ಯೂಸ್ ಮಾಡಿದ್ದು. ಇದಂದ್ರೆ ಗೈಸ್ ಇದು ವಾಷೇಬಲ್ ಇದೇನು ನನಗೆ ಅಷ್ಟು ಗೊತ್ತಿಲ್ಲವ. ವಾಷೇಬಲ್ ಇದು ಏನವ ಟ್ಯಾಂಪರ್ಸ್. ವಾಶ್ ಮಾಡಿ ಮತ್ತೆ ಒಣಗಿಸಿ ಮತ್ತೆ ಇದನ್ನು ಯೂಸ್ ಮಾಡ್ಬೋದು. ನನಗೆ ಗೊತ್ತಾಗಿರೋದೇ ರೇಷ್ಮೆ ಯೂಸ್ ಮಾಡಿದಾಗಿಂದ ಇದ್ರ ಬಗ್ಗೆ ಏನೂ ಗೊತ್ತಿದ್ದಿಲ್ಲ. ಈಗ ಬಂದವು ಅದೆಲ್ಲ. ಇದಂತೂ ಭಾಳ ಲೈಕ್ ಆಗಿತ್ತು ನನಗೆ. ಸಣ್ಣ ಬಾಚಿನ್ಗೆ ನೇಲ್ ಕಟ್ರು ಮತ್ತೆ ನೇಲ್ ಕಟ್ಟರು ಕತ್ರಿ ಏನೋ ಅದಾವು. ಇದನ್ನು ಬಂದೈತೆ ನೋಡ್ರಿ. ಸೋ ಕ್ಯೂಟ್. ಇದಂತ ಪಿಂಕ್ ಕಲರ್ ಬಂದೈತಿ. ಪಿಂಕ್ ಕಲರ್ ಬಂದೈತಲ್ಲ ಹುಡುಗಿ ಬರುತ್ತೆ ಇನ್ನು. ಹುಡುಗಿಯರ ಕಲರ್ ಅವಾಗ ನಮ್ದು ರೇಷ್ಮಾಗ ಬಂದಿತ್ತಲ್ರಿ, ಅದ್ರೊಳಗೆ ರಬ್ಬರ್ ಬ್ಯಾಂಡ್ ಬಂದ್ಬಿಟ್ಟಿದ್ದು. ಹೆಂಗ ನೋಡು ಅಂತಂದ್ವಿ ನಾವು. ಯಾವಾಗ ಪಕ್ಕ ಹುಡುಗಿ ಬರುತ್ತೆ ನೋಡು, ರಬ್ಬರ್ ಬ್ಯಾಂಡ್ ಎಲ್ಲ ಕಳ್ಸಾರ ಅನ್ಕೊಂಡ್ವಿ. ಹುಡುಗಿನೇ ಬಂತು. ಹೌದಾ? ನೋಡಮ್ ತಡಿ. ನಮ್ದು ಗೈಸ್ ಇದು ಫೀಡಿಂಗ್ ಹುಡುಗಿಯರ್ದು ಗೈಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅದ್ರ ಬಗ್ಗೆ ಏನು ಹೇಳೋದು ಬೇಡ. ಫೀಡ್ ಮಾಡೋಕೆ ಈಸಿ ಆಗಲಿ ಅಂತೇಳಿ ಇದನ್ನ ಒಂದು ಕಳಿಸ್ಕೊಟ್ಟಿದ್ದಾರೆ ನೋಡ್ರಿ. ಇದು ಇದು ಕೆಳಗೆ ಹಾಕೋದು, ಬೆಡ್ ಮೇಲೆ ಹಾಕೋದು ಅಲ್ಲ. ಹಾಂ, ಅದು ಅದ್ರ ಮೇಲೆ ನೋಡು. ಟೋಟಲ್ ಡ್ರೈ ಆ್ಯಂಡ್ ಬ್ರೀಥೇಬಲ್ ಮ್ಯಾಟ್ರೆಸ್ ಅಂತ. ಹೌದು, ವಾಟರ್ ಪ್ರೂಫ್ ಅನ್ಸುತ್ತಲ್ಲ ಸರ್. ನೀರು ಕಣಂಗಿಲ್ಲ ಇದು. ಅದು ಆಗಂಗಿಲ್ಲ. ನನಗೆ ಗೊತ್ತಿಲ್ಲ ಡೇ ಸಾವು, ಇನ್ನೇ ಎಲ್ಲ ಗೊತ್ತದ. ನಂಗೇನು ಗೊತ್ತಾಯ್ತು. ಟೋಟಲ್ ಡ್ರೈ ಪ್ರೊಟೆಕ್ಟರ್ ಶೀಟ್ ಅಂದ್ರೆ ಸಾವು ಕೆಳಗೆ ಏನಾರ ನಾವು ಇದ್ರ ಮೇಲೆ ಏನಾದರೂ ಇದು ಮಾಡ್ಕೊಂಡ್ರು ಇದು ಹಸಿ ಆಗಂಗಿಲ್ಲ.
ಕೆಳಗಲ್ ಬೆಡ್ ಹಸಿ ಆಗಲಿಲ್ಲ, ಪ್ರೊಟೆಕ್ಟರ್ ಶೀಟ್ ಅಂತ ಆರಾಮ್ ಮಸ್ತ್. ನಮ್ ಕೃಷ್ವಿಗೂ ಇವ್ರನ್ನ ಹುಡುಗಿ ಕೊಡಂತವೇ ಕೊಟ್ಟಿದ್ರಿ, ಸ್ವಲ್ಪ ಕ್ಯೂ ಬೇರೆ ತರ ಇದ್ವು. ಹೌದೇನು? ಕ್ಯೂಟ್. ಇದು ಒಂದು ಕ್ಯೂಟ್. ಇದು ಎಷ್ಟು ಯೂಸ್ಫುಲ್ ಆಗುತ್ತೆ, ಬೇಸಿಗೆ ಇರೋದೊಂದು ಅಲ್ಲ, ಇವನೇ ಹಾಕ್ಬೋದು ಆರಾಮಾಗಿ. ಇವಾಗ ಸಣ್ಣ ಪಬ್ಬು ಹುಟ್ಟಿದಾಗ ಇಂಥವೇ ಹಾಕಕ್ ಬರ್ತಾವಲ್, ಬೇರೆ ಹಾಕಕ್ ಬರಲ್ಲ. ಸೆಕೆಂಡ್ ಅನಿಸ್ತಿರಲ್ಲ, ಇರಿಟೇಷನ್ ಆಗಲ್ಲ, ಫುಲ್ ಪ್ಯೂರ್ ಕಾಟನ್ ಅನ್ಸುತ್ತೆ ಇದು. ಹೆಂಗ್ ಬರುತ್ತೇನೋ ಊಟಕ್ಕೆ ಅಂಜಿಕ್ ಬರ್ತಾರ ಪಾಪುನ. ಕ್ಯೂರಿಯಾಸಿಟಿ ಐತೆ ಫುಲ್. ಇದೊಂದು 5 ಕಳಿಸ್ಕೊಟ್ಟಿದಾರ ನೋಡ್ರಿ. ಇದು ಕ್ಯಾಪ್ ಹೆಂಗ್ ಇದು ಅದು ಓಪನ್ ಮಾಡ್ಬೇಕಾದ್ರಿಂದ ಇದು ನೆಟ್ ತೆಗಿಬೇಕಾ? ಹಾ, ಅಯ್ಯೋ ಅವತ್ ನೋಡಿರಲ್ಲ, ಇದು ಹೆಂಗ್ ಹಾಕು ನೆಟ್ ಸಮೇತ ಹಾಕದ್ ಅನ್ಕೊಂಡೇನು. ನೆಟ್ ಬಂದೈತಲ್ಲ ಬೇಸ್ ಕಾಣಲ್ಲ ಅಂತ ನಾನು ಅನ್ಕೊಂಡೆ. ಸರ್ಪ್ರೈಸ್, ನನ್ಗೆ ಗೊತ್ತೇ ಇಲ್ಲ ಇದೇ ಬಂದವು ಕೈಗೆ ಹಾಕದು ಕಾಲಿಗೆ ಹಾಕದು ಗೊತ್ತಿದ್ದಿಲ್ಲ ಗೈಸ್, ಯಾಕಂದ್ರೆ ಅದನ್ನ ಓಪನ್ ಮಾಡಿದ್ದಿಲ್ಲ ನಾನು. ಇದು ಈ ನೆಟ್ಟೆಡ್ ಬಂದಿದ್ದೆಲ್ಲ ಚಲೋ ಕಾಣಂಗಿಲ್ಲ, ಇರಿಟೇಷನ್ ಆಗುತ್ತೆ ಪಾಪುಗ ಅಂತ ನಾನು ಅನ್ಕೊಂಡಕೊಂತೀನಿ. ಸೊ ಕ್ಯೂಟ್ ಐತೆ ನೋಡಿ ಇದು. 4 ಮಾಸ ಬೇಬಿ ಕ್ಯಾಪ್ ಬಂದೈತಿ ಗೈಸ್, ಮತ್ತೆ ಸಾಕ್ಸ್ ಮತ್ತೆ ಕೈಗೆ ಹಾಕೋದು ಬಂದವು. ಯಾವ್ಯಾವ ಹಾಕ್ತೇವೆ ಯಾವ್ಯಾವ ಬಿಡ್ತೀವಿ ಗೊತ್ತಿಲ್ಲ ದೇವ್ರಿಗೆ. ಕ್ರೀಮ್ಸ್ ಕೂಡ ಕಳಿಸ್ಕೊಟ್ಟಿದ್ದಾರೆ ಗೈಸ್. ನಾನು ಆ್ಯಕ್ಚುಲಿ ನಮ್ಮ ರೇಷ್ಮೆ ಯಾವ್ದು ಯೂಸ್ ಮಾಡ್ತಾರ ಅದೇ ಮಾಡೋಣ ಅಂತ ಅನ್ಕೊಂಡಿದ್ನೆ. ಇದು ಕಾಸ್ಟ್ಲಿ ಇರ್ತಾವಂತ ಸೆಬಾಮೇಡ್ ಅಂತ ಗೈಸ್. ಜಾಸ್ತಿ ಜನ ಇದೇ ಯೂಸ್ ಮಾಡಕಂತಾರೆ ಈಗ. ನೋಡೋಣ ಅದು ಅದ್ರ ಸ್ಕಿನ್ನಿಗೆ ಇದೆಲ್ಲ ಆಗಿ ಬಂದ್ರೆ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ದಿನ ಹಚ್ಚಿ ನೋಡ್ತೀನಿ ಫಸ್ಟಿಗೆ, ಆಮೇಲೆ ಏನಾದ್ರು ಸರಿ ಅನಿಸಿಲ್ಲ ಅಂದ್ರೆ ಸೋಪು, ಲೋಷನ್, ಕ್ರೀಮ್ ಎಲ್ಲ ಕೊಟ್ಟಾರೆ. ಕಾಸ್ಟ್ಲಿ ಅಂತ ಗೈಸ್ ಇವು. ಮತ್ತೆ ಇವನ್ ತಗೊಂಡ್ರೆ ಇವನ್ನ ತಗೋಬೇಕು ಅಲ್ಲ. ಬಾಡಿ ಲೋಷನ್, ಇದು ಸೋಪು, ಇದು ಕ್ರೀಮ್. ಇದನ್ನು ಬಂದ ನೋಡ್ರಿ. ಡೆಲಿವರಿ ಆದ್ಮೇಲೆ ಮದರಿಗೆ ಯೂಸ್ ಆಗುತ್ತಾ? ಮದರಿಗೆ ಯೂಸ್ ಆಗಲಿ ಅಂತ ನ್ಯೂ ಮಾಮ್. ಇದೇನು ಡಿಸ್ಪೋಸೇಬಲ್ ಪ್ಯಾಡ್ ಪಿಕ್ಚರ್ ಅಂತ. ಅವಾಗ ಪ್ಯಾಂಟೀಸ್ ಹಾಕೋಣಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಆಗಿಲ್ಲ ಅಂದ್ರೆ ಈ ಥರ ಯೂಸ್ ಮಾಡ್ಬೋದು ಅಂತೇಳಿ ಇದನ್ನು ಕಳಿಸ್ಕೊಟ್ಟಿದ್ದಾರೆ ನೋಡ್ರಿ. ಇದು ನೋಡಿ, ಇದನ್ನ ಯೂಸ್ ಮಾಡಿದ್ರಿ ರೇಷೋಗೆ ಈ ಥರ. ಇನ್ನೊಂದು ಕೊಟ್ಟಿದ್ರ ಅಂತದ ಸೇಮ್, ಅದು ಅಂದ್ರೆ ಹ್ಯಾಂಗಿಂಗ್ ಸಮೇತ ಕೊಟ್ಟಿದ್ರು. ಇದಂದ್ರೆ ಜೋಕಲಿ ಒಬ್ರವ್ರ ಮನೆಗ್ ಹಿಂಗ್ ಹಾಕಕ್ ಇರಲ್ಲ, ಮೇಲೆ ಹಿಂಗಿತ್ತಂದ್ರ ಅದನ್ನ ವಿಂಡೋಕ ಹ್ಯಾಂಗ್ ಮಾಡಿ ತೊಟ್ಲ ತರ ಮಾಡ್ಬೋದು. ಕೃಷ್ವಿಗಿಲ್ ಹಾಕಿದ್ವಲ್ಲ ಒಂದ್ ಕೆಬ್ನದ್ ಈ ತರ ಹಾಕಿ. ಹಾ, ಚೆನ್ನಾಗಿರುತ್ತೆ. ನಮ್ ಕೃಷ್ವಿ ಜಗ್ಗಿ ದಿನ ಅದ್ರೊಳಗ ಮಲ್ಕೋತಿದ್ಲು. ಇದೊಂದು ಕೊಟ್ಟಿದಾರ ನೋಡ್ರಿ, ಫುಲ್ ಯೂಸ್ಫುಲ್ ಅನ್ಸುತ್ತೆ. ಇದನ್ನು ಸ್ವಲ್ಪ ದಿನ ವಿಂಡೋಗೆ ಹಾಕತ್ರಿ ಗೈಸ್. ನೋಡ್ರಿ ಇಲ್ಲಿ ನೀವು ಇದನ್ನ ಅಷ್ಟೇ. ಊರಿಗೆ ಈಗ ಬಟ್ಟೆ ಪ್ಯಾಕಿಂಗ್ ಮಾಡಕ್ಕೂ ತಗೋಬಹುದು ಅದನ್ನು ಅಲ್ಲ, ತಗೋಬಹುದು. ಇದ್ರ ಸ್ವಲ್ಪ ಇಟ್ಕೊಳಮ್ಮ, ಇದ್ರ ಒಳಗೆ ಇವಾಗ ಹೇಳ್ಬೇಡ ಮತ್ತೆ. ಈಗ ಒಳ್ಳೆ ಕ್ವಶನ್ ಪೇಪರ್ ಲೀಕ್ ಮಾಡ್ದಂಗ ಮಾಡಕಂತ ಈಗ ಹೇಳ್ಬಾರ್ದು, ಗೊತ್ತಾಗ್ಬಿಡತ್ತ ಅವ್ರಿಗೆ. ಗೊತ್ತಾಗ್ಬಿಡುತ್ತೆ. ಹಗೀಸ್ ಎಷ್ಟು ಬಂದಾವ ಅಂದ್ರೆ 10 ಇರ್ತಾವಲ್ಲ, ಅಲ್ಲೇ ಎಷ್ಟು ಪೀಸ್ ಅಂತ. ಪಾಪುಗೆ ಯೂಸ್ ಆಗೋದು ಇದು ಇದು ಪಾಪುನ ಬಾಗಿಲಾಗಂಗಾಗೈತೆ. ನೋಡೇ ಇಲ್ಲ ಇನ್ನು ಸಖತ್ತೈತಲ್ಲ. ಇದು ಡೈರೆಕ್ಟ್ ಆಗಿ ಚಂದ ಕಾಣಿಸುತ್ತೆ. ಹೌದು, ಮೊನ್ನೆ ಒಂದು 2 ಬಂದು ಪಾಪುಗೆ 2 ಅದಾವ. ಮೊನ್ನೆ ಒಂದು ಶಿಶು ಕ್ಲಾಸ್ ಅವ್ರು ಕಳ್ಸಿದ್ರು, ಅದು ಒಂದು ಇದೇ ಮಸ್ತ್ ಐತಪ್ಪ. ಅದನ್ನು ಚಲೋ ಐತಿ, ಬಟ್ ಇದು ಒಂಥರ ಡಿಫ್ರೆಂಟ್ ಕ್ಯೂಟ್ ಐತಿ. ಅದು ವೈಟ್ ಸ್ವಲ್ಪ ಪ್ಲೇನ್ ಇತ್ತು, ಅದು ಕಾಟನ್ ಫುಲ್. ಅದು ಮಸ್ತ್ ಐತೆ ಗೈಸ್. ಇದು ಎಲ್ಲಿ ಸಾಲಿ ಪಾಪು ಹಿಂಗ ಅದ್ರೊಳಗ ಹಾಕಿ ಹಾಕೋದು ಸುತ್ತಾರಲ್ಲ ಹಾಕಾರ ನೋಡ್ರಿ. ಇದೊಂದು ಕಳಿಸಿ ಕೊಟ್ಟಿದಾರ. ಪಾಪು ನೀವು ಎಲ್ಲಿಗಾನ ಹೋಗತ್ನಾಗ ಅದ್ರ ಮೇಲೆ ಹಾಸ್ಪಿಟಲ್ ಹೋದ್ರ ಹಾಸ್ಪಿಟ್ಲ್ ಅಂದ್ರೆ ಒಂದು ಗಿಸ್ಪೆಟ್ಲ್ ಅದಕ್ಕಂತೆ ಕ್ಯಾರಿ ಮಾಡ್ಬೋದು ನೋಡ್ರಿ ಇವನ್ನ. ಅದಾದ್ಮೇಲೆ ಗೈಸ್ ನೈಟಿ ಕೊಟ್ಟಿದ್ದಾರೆ ಗೈಸ್. ಇದು ಜಗ್ಗಿ ಯೂಸ್ ಆಗುತ್ತವ, ಫುಲ್ ಕಾಟನ್ ಇರುತ್ತಲ್ಲ. ಪ್ಯೂರ್ ಕಾಟನ್ ಗೈಸ್ ಇದು. ಮತ್ತೆ ಸ್ಲೀವ್ಸ್ ಅದ್ರೊಳಗ ನಮ್ಗೆ ಉದ್ದ ಬೇಕಂದ್ರೆ ಉದ್ದ ಮಾಡ್ಕೋಬಹುದು. ಇಲ್ಲಿ ಹೊಲಿಗೆ ಬಿಚ್ಕೋಬಹುದು ಗೈಸ್. ಬಿಚ್ಕೊಂಡ್ರೆ ನಮ್ದು ಇಷ್ಟು ನಾರ್ಮಲ್ ನಮ್ದು ಐತ್ರಿ ಇವಾಗ ಅಷ್ಟು ಮಾಡ್ಕೋಬಹುದು, ಅಥವಾ ಇಲ್ಲಿ ಫುಲ್ ಸ್ಲೀವ್ಸ್ನ ಮಾಡ್ಕೋಬಹುದು. ಆಫ್ ಮಾಡೋಣ ಇದನ್ನ
ಸ್ವಲ್ಪ ದಿನ ಹಾಕೊಳಕ್ ಬರ್ತದೆ. ಫುಲ್ ಇವಾಗ ಬಿಸಿಲಲ್ಲ, ಹ್ಮ್ ಇಂಥವ್ ಹಾಕ್ಯಬೇಕು ಅನ್ಸ್ತೈತಲ್ಲ. ಹ್ಮ್ ನಾನ್ ಸ್ವಲ್ಪ ಪತ್ರ ಗೊತ್ತೋಗ್ತೀನಿ ನೋಡಿ. ಹೌದ್ರಿ ಇಷ್ಟು ಚಳಿಗಾಲದಾಗ ನಾವು ಫುಲ್ ಬೆವ್ರ ಹಾಕಿ ನಮಗ ಆಕಿ ಜೊತೆ ಮಕ್ಕೊಳಕ್ ಅದಕ್ಕ ಸಂಕಟ ನೋಡ್ರಿ. ಇನ್ನ ಪಾಪು ಬೇಸಿಗೆಗಾಲದ ಒಳಗ್ ಪಾಪು ಆದ್ರ ಹೆಂಗಾಗುತ್ತೆ ಫಸ್ಟ್ ಟೈಮ್, ಯಾಕಂದ್ರ ಅನನ್ಯ ಎದ್ರಾಗ ಹುಟ್ಟಿದ್ಲಾಗ ಚಳಿಗಾಲದಾಗ ಹುಟ್ಟಿದ್ದೆ ನವೆಂಬರ್, ಅಮೂಲ್ಯ ಮಳೆಗಾಲದಾಗ ಹುಟ್ಟಿದ್ಲು ಜುಲೈ. ಇದು ಒಂದು ಮಿಡಿಲ್ ಬಂದೈತಿ guys. ಇದು ಎಲ್ಲಾ ಒಂದೊಂದ್ ಕಾಲದಾಗ ಹುಟ್ಟಾಕಂತ ಹಂಗಂದ್ರ ಇದು ಬೇಸಿಗೆಗಾಲದಾಗ ಬಂದೈತಿ. ಚಳಿಗಾಲ, ಮಳೆಗಾಲ, ಇದು ಬೇಸಿಗೆಗಾಲ. ಇದು ಯಾವ್ದು ಬರ್ತಾನೆ ದೇವ್ರಿಗೆ ಗೊತ್ತ. ಹೇಳವ ನೋಡ್ರಿ ಇಷ್ಟೆಲ್ಲ ಇದು ನಮ್ಮ ಸ್ಪೆಷಲ್ ಕಾರಣ ನಮ್ಮ ಜ್ಯೋತಿ ಸಾವಿತ್ರಿ ಮೇಡಮ್ ಅವರು ಜ್ಯೋತಿ ಮಾಡಿದ್ರ. ಇಬ್ರು ಸೇರಿ ನನಗೆ ಇದನ್ನ ಕೊಡ್ಸಿದಾರೆ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್ ಸಾವಿ ಜ್ಯೋತಿ. ಮತ್ತೆ ಇದನ್ನ ಯಾವ ಪೇಜ್ ಅಲ್ಲಿ ತಗೊಂಡಿದೀವಿ ಅಂದ್ರೆ ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ಸ್ ಅಂತೇಳಿ ಒಂದು ಪೇಜ್ ಇದೆ ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ. ಆಕಿ ಹಂಗಾರಿ ಆಕಿ ಈ ಸ್ವಲ್ಪ ಹಂಗೆ ಮಾತಾಡಕಂತ ಮಾತಾಡಕೊಂಡ್ಬಿಟ್ಟಿ ನನಗೆ ಗೊತ್ತಾಗಲ್ತ ಏನ್ ಮಾತಾಡ್ತಿದ್ದೆ. ನಾವ್ ಅದನ್ನ ಹಿಡ್ಕೊಂಡ್ ನೆಕ್ಲ್ ಹಚ್ಚಿರ್ತೀವಿ ಮತ್ ಸಿಟ್ಟಿಗೆ ಅಂತ ಸುಮ್ನೆ ಆಗಿರ್ತೀವ್ರಿ. ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಒಂದು ಪೇಜ್ ಇದೆ ಗೈಸ್. ಆ ಪೇಜ್ ಅಲ್ಲಿ ಆರ್ಡರ್ ಮಾಡಿದೀವಿ. ಇದು ಎಷ್ಟು ಐತೆ ಅಂತಂದ್ರೆ ಗೈಸ್, ನಾವು ಇದ್ರ ಪ್ರೈಸ್ ಎಷ್ಟೈತೆ ಅಂದ್ರೆ 9.5 ಅನ್ನ 10K ಇರ್ಬೇಕಲ್ಲ. ಇಷ್ಟು ಎಲ್ಲ ಸೇರಿ ಒಂದು 10K ಐತೆ ಅದು. ನೀವು ಅವ್ರಿಗೆ ಮೆಸೇಜ್ ಮಾಡಿದ್ರ ಕಳಿಸ್ಕೊಡ್ತಾರೆ. ಮತ್ತೆ ನಮ್ಮ ಜ್ಯೋತಿ ಐಡಿ ಒಳಗಡೆ ಜ್ಯೋತಿ ನಾಯಕ್ 007 ಅಂತ ಐಡಿ ಒಳಗಡೆ ಒಂದು 5-6 ವಿಡಿಯೋಸ್ ಹಿಂದ್ಗಡೆ ಐತಿ ನೋಡ್ರಿ. ನಂಗೆ ಸರ್ಪ್ರೈಸ್ ಕೊಟ್ಟಾಗ ಅದೇ ವಿಡಿಯೋಸ್ ಅವರು ಮೆಸೇಜ್ ಮಾಡಿದ್ರೆ ನಿಮ್ಗೆ ಕಳಿಸ್ಕೊಡ್ತಾರಲ್ಲ. ಅವ್ರದ್ದು ಪ್ರೊಫೈಲ್ದು ಬೇಕಂದ್ರೆ ಸ್ಕ್ರೀನ್ ಶಾಟ್ ಇಲ್ಲೇ ಹಾಕಿರ್ತೀವಿ ನಾವು. ಅವ್ರ ನಂಬರ್ ಏನ್ರ ಇದ್ರೆ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅದೊಂದು ಫೇಕ್ ಇರ್ತಾವ. ಇವ್ರ ಪೇಜ್ ನ ಮೆನ್ಷನ್ ಮಾಡಿರ್ತೀವಲ್ಲ, ಅಲ್ಲೇ ಹೋಗಿ ತಗೋರಿ. ಅದು ರಿಯಲ್ ಆಗಂಗಿಲ್ಲ. ಫೋಟೋ ಅಷ್ಟೇ ಸ್ಕ್ರೀನ್ ಶಾಟ್ ತೆಗೆದು ಹಾಕ್ಬೋದು ಅವ್ರ ಪೇಜ್ ಇಂದ. ಓಕೆ ಗೈಸ್, ನೋಡಿದ್ರಲ್ಲ, ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಜನನೇ ಕೇಳಿದ್ರಿ ನಂಗೆ ಪರ್ಸನಲಿ ಕಮೆಂಟ್ ಒಳಗನು ಕೇಳಿದ್ರಿ, ಮತ್ತೆ ಮೆಸೇಜ್ ಮಾಡಿನೂ ಕೇಳಿದ್ರಿ. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಮತ್ತೆ ಇನ್ನೊಂದು 5-6 ಡೇಸ್ ಗೈಸ್ ಈ ಪ್ರೆಗ್ನೆನ್ಸಿ ಜರ್ನಿ ಅದು ಇದು ಇದೆಲ್ಲ ಮುಗಿದೋಗುತ್ತಾ. ಆಮೇಲೆ ಒಂದು ಬೇರೆ ರೊಟೀನ್ ಆಗುತ್ತಾ. ಪಾಪು ಅದಕ್ಕೆ ಏನು ತಿನ್ನಿಸ್ತೀವಿ, ಅದಕ್ಕೆ ಯಾವ ಕ್ರೀಮ್ ಹಚ್ತೀವಿ, ಆ ಕ್ವಶನ್ಸ್ ರೈಸ್ ಆಗ್ತವೆ ಈಗ ಸಾವು. ಅಷ್ಟೇ. ಏನಾದರೂ ಇದ್ರೆ ಕಮೆಂಟ್ ಮಾಡಿ ಗೈಸ್. ಇನ್ನೊಂದು 6-7 ಡೇಸ್ ಅದಾವು, ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಈ ಲಾಗ್ನಾಗ ಅಷ್ಟೇ. ಇವಾಗ ಇತ್ತೀಚೆಗೆ ಈಗ ನಗ್ತಿರ್ತಾಳ್ರಿ. ಅದು ಬಿಟ್ರೆ ಪಾಪಕ್ಕಿಗೆ ಸ್ವಲ್ಪ ತ್ರಾಸ ಆಗ್ತಿರತ್ತ ಅವಾಗ ಸುಮ್ಮನೆ ಇರ್ತಾಳ. ಇಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ರೀ. ನಿನ್ನೆ ಫುಲ್ ಡಲ್ ಆಗ್ಬಿಟ್ಟಿಲ್ಲ. ಇವತ್ತು ಎಷ್ಟೊತ್ತಿದ್ರು ಮಾಡಿಸ್ಲೇಬೇಕಂತೇಳಿ ನಿನ್ನೆ ಏನು ಅನ್ನಕತ್ತಿರ್ಲಿಲ್ಲ. ನಾಳೆ ಎಷ್ಟೊತ್ತಿದ್ರು ಮಾಡಿಸ್ಕೊತೀನಿ ಅಂತ ಹೇಳಿ ಫಿಕ್ಸ್ ಆಗ್ಬಿಟ್ಟಿದ್ಲ. ನಮ್ಮ ಅಪ್ಪಾಜಿನ ನಮ್ಮ ಮಮ್ಮಿನ ಅಷ್ಟು ನೋವು ಎದಕ್ಕೆ ಮಾಡ್ಕೊತೀವಿ ಬಿಡು, ಮಾಡಿಸ್ಬಿಟ್ರಾಯ್ತಂತ ಎಲ್ಲ ಪ್ರಿಪೇರ್ ಆಗಿದ್ವಿ. ಮತ್ತು ಆಶಾ ಅಕ್ಕ ಅವ್ರಿಗೆಲ್ಲ ಹೇಳಿದ್ವಿ ನಾವು ಮಾಡಿಸ್ತೀವಿ ಅಂತ ಹೇಳಿ. ಎಲ್ಲರ ಜೊತೆ ಮಾತಾಡಿದ್ನಿ ಕೂಡ. ನಮ್ಮ ಶಾಂತಾಗ ನಮ್ಮ ಫ್ರೆಂಡ್ಸ್ ಇದ ಅಂತದ ಆಕಿಗೆ ಹೇಳಿದ್ದೆ ಎಲ್ಲರಿಗೂ. ನಂಗೆ ಮೇನ್ ಗೊತ್ತಿರೋರಿಗೆಲ್ಲ ಹಿಂಗ ಹೋಗ್ತೀನಿ ಹಿಂಗಂದಿದ್ದೆ ಒಂದು 4 ಜನಕ್ಕೆ. ಮತ್ತೆ ರಾತ್ರಿ ಮೆಸೇಜ್ ಮಾಡಿ ಹೇಳಿನ ಅವ್ರಿಗೆ, ಇಲ್ಲ ನಾಳೆ ಹಾಸ್ಪಿಟ್ಲಿಗೆ ಹೊಂಟಿಲ್ಲ, ಏನಾರು ಇದ್ರೆ ನಾನು ಹೇಳ್ತೀನಿ ಅಂತೇಳಿ ಬಿಸಿಲಿಗೆ ಹೇಳಿನಿ. ಯಾಕಂದ್ರೆ ಶಾಂತ ಬರ್ತೀನಿ ಅಂದ್ಬಿಟ್ಟಿದ್ಲ. ಮತ್ತೆ ಡ್ಯೂಟಿಗೆ ಬಿಟ್ಟು ಬರ್ತಿರ್ತಾಳಲ್ಲ. ಮತ್ತೆ ರಾತ್ರಿ ಮಕ್ಕಳುವಾಗ ಮೆಸೇಜ್ ಹಾಕಿ ಮಕ್ಕೊಂಡೆ ಬರಂತ ಹೇಳಿ. ಇಲ್ಲ ಮತ್ತೆ ಇವಾಗ ಸ್ವಲ್ಪ ಆರಾಮಾಗುತ್ತಲ್ಲ ಪಾಪು. ಇವಾಗ ಇದ ಟೈಮ್ನಾಗ ಜಾಸ್ತಿ ಬೆಳಿತಿರುತ್ತಂತ, ಅದಕ್ಕೆ ಹೊಟ್ಟೆ ಒಳಗೆ ಆರಾಮಿರ್ಲಿ. ಅದು ಬೇರೆ ನಮ್ಮ ಕೃಷಿ ಬರ್ತಡೇ ಐತಿ. ಕೃಷಿ ಬರ್ತಡೇ ಮಾಡ್ಬೇಕಂತ ಅದೊಂದು ಸ್ವಲ್ಪ ಐತಿ. ಕೃಷಿ ಬರ್ಡೇ ಒಳಗೆ ನಾನೇ ಇರ್ಬೇಕು, ಬ್ಲಾಗ್ ಮಾಡ್ಬೇಕಂತ ಹೇಳಿ ಅದು ಮುಗಿಸಿ. ನಾನು ಆ್ಯಕ್ಚುಲಿ ಕೃಷಿ ಬರ್ತಡೇ ಅಂತ ಮುಗಿತೈತಿ 26 ಅಲ್ಲ, ಇನ್ನು ನಂದು March 7 ಇರೋದು. ಅದಕ್ಕಿಂತ 10 ದಿನ ಮುಂಚೆ ಅಂತ ಹೇಳಿದ್ರು ಗೈಸ್. ನನಗೆ 10 ದಿನ ಮುಂಚೆ ಅಂದ್ರೆ ಅಷ್ಟೇ ಬರುತ್ತೆ. 26-25 ಬರುತ್ತಾ. ಅಂದ್ರೆ ಡೇಟ್ ಮೆನ್ಷನ್ ಮಾಡಿರ್ಲಿಲ್ಲ ಅಲ್ಲಕ್ಕೆ. ಎಲ್ಲದ್ರಾಗ ಅತ್ತ ಕೇಳಕಂತಿದ್ರು ಸುಮಿತ್ರಕ್ಕ ಅವ್ರದ್ದು. ಇಲ್ಲ ಎಲ್ಲ ಬರೀ ಯಾವಾಗಂತ ಇವಾಗ ಕನ್ಫರ್ಮ್ ಆಗಿ 26 ನೋಡ್ರಿ. 26 ಅನ್ಕೊಂಡಿದೀನಿ. ಯಾಕಂದ್ರೆ ನಮ್ಮ ರಾಘವೇಂದ್ರ ಸ್ವಾಮಿ ವಾರ. ಯಾರನ್ನ ಬರ್ಲಿ, ಹುಡುಗಿಯನ್ನ ಬರ್ಲಿ ಹುಡುಗನ ಬರ್ಲಿ, ಬಟ್ ನನ್ನ ಫೇವ್ರೇಟ್ ದೇವ್ರಗಳ ವಾರ ಅಂತೇಳಿ ಇದು ಡೇನ ಚಾಯ್ಸ್ ಮಾಡಿದೀನಿ. ಅವತ್ತು ದಿನಾನು ಚಲೋ ಐತಂತ ಕೇಳಿಸಿ ನೋಡಿದ್ವಿ.
ಅವತ್ತು ದಿನನೂ ಚಲೋ ಐತಿ, ಮಾಡಿಸ್ಬೋದು ಅಂತ ಹೇಳಿದಾರ. ಅದಕ್ಕೋಸ್ಕರ ಅವೆರಡನ್ನ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೀನಿ ಗೈಸ್. ಏನಾಗುತ್ತೆ ಅಂತ ನಮ್ಮ ಸಾವಿತ್ರಿ ಮೇಡಮ್ ಅವ್ರು ಅಪ್ಡೇಟ್ ಕೊಡ್ತಾರೆ ನಿಮಗೆ. ಇನ್ನು ಮಾಡಿದ್ದು ನೆಕ್ಸ್ಟ್ ಏನೋ ವಿಡಿಯೋ ಬಿಟ್ಬಿಡ್ಬೇಕು, ರಾತ್ರಿ ಎಲ್ಲ ಬಿಟ್ಬಿಡು. ಓಕೆ ಗೈಸ್, ಇಲ್ಲಿಗೆ ಈ ಬ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ. ಹೆಣ್ಣು ಮಾಡು. ಯಾರೋ ಒಬ್ರು ನಿಮ್ಮನ್ನ ಡೆಲಿವರಿ ಆದ್ಮೇಲೆ ನೋಡಕ್ ಬರ್ಬೋದು ಅಕ್ಕ ಅಂತ ಕೇಳಿದ್ರು. ಆಲ್ವೇಸ್ ವೆಲ್ಕಮ್, ಬರ್ರಿ ಹಾಸ್ಪಿಟಲ್ನಾಗಾರ ಬರ್ರಿ, ಮನೆಗಾರ ಬರ್ರಿ. ಒಂದು ಮೆಸೇಜ್ ಹಾಕಿ ಬರ್ರಿ ಗೈಸ್. ನನ್ನ ಇನ್ಸ್ಟಾಗ್ರಾಮಲ್ಲಿ ಒಂದು ಅಂಬರಣ್ಯಾಕ ಒಳಗಡೆ ಒಂದು ಮೆಸೇಜ್ ಹಾಕಿರಿ, ಅಥವಾ ನಮ್ಮ ಸಾರಿಗೆ ಒಂದು ಮೆಸೇಜ್ ಹಾಕಿ ಬರ್ರಿ. ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಬಂದು ಕೇಳ್ರಿ ಅಲ್ಲ. ಸ್ವಲ್ಪ ಒಂದ್ ಲೆಕ್ಕಕ್ಕೆ ಇರ್ತೀವಿ, ಮುಂಚೆ ಹೇಳಿದ್ರ ನಾರ್ಮಲ್ ಆಗಿರ್ತೀವಿ. ಸ್ವಲ್ಪ ನೀವು ಬರಾಕಂತೀರ ಅಂದ್ರೆ ಸ್ವಲ್ಪ ನಮ್ಮ ಸಾವಿತ್ರಿ ಜೊತೆ ಟಚ್ ಅಪ್ ಮಾಡಿಸ್ಕೊಂತ ಅವ್ರು ನ್ಯಾಚುರಲ್ ಆಗಿ ಇರ್ತಾರೆ ಗೈಸ್. ಸ್ವಲ್ಪ ಸ್ಟಡಿ ಆಗ್ತಾರೆ. ಓಕೆ ಗೈಸ್, ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ನನ್ನ ಬ್ಲಾಗ್ನ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಬಾಯ್ ಬಾಯ್. ನೋಡ್ರಿ ನಮ್ದು ಅರ್ಧಂಬರ್ಧ ಬಾಳೆ ಬರೀ ತೋರ್ಸಿ ಪೂರ ತೋರ್ಸಿಲ್ಲ. ಒಂದೆರಡು ಮರ್ತ್ಬಿಟ್ಟಿವಿ ಗೈಸ್. ಅದು ಯಾಕಂದ್ರೆ ಇದೊಂದು ಒಳಗಡೆ ಐತಿ, ಒಂದು ಇಲ್ಲಿ ಕೆಳಗೆ ಬಂದ್ಬಿಟ್ಟೈತಿ. ಮತ್ತೆ ಏನೋ ಮಿಸ್ಸಿಂಗ್ ಅನ್ಸತ್ತೆ ಅನ್ಸಿತ್ತು ನನಗೆ. ಮೇನ್ ಯೂಸ್ಫುಲ್. ಈಗ ಪಾಪು ಫೀಡಿಂಗ್ ಮಾಡ್ಬೇಕಾದ್ರ ಹೆಲ್ಪ್ ಆಗತ್ತೆ. ಪೂರ್ತಿ ತೊಡೆ ಮೇಲೆ ಕೂಡಿಸ್ಕೊಂಡ್ ಕೊಡಕ್ ಆಗಲ್ಲಲ್ಲ. ಫುಲ್ ರೇಷ್ಮಾ ನೋಡಿ ಅಲ್ಲ, ಆರಾಮಾಗಿ ಹಿಂಗ ಹಿಂದ್ಗಡೆ ಇಟ್ಕೊಂಡ್ ಅದ್ರ ಮೇಲೆ ಪಾಪು ಮನ್ಸ್ಕೊಂಡ್ರೆ ಅದಕ್ಕೂ ಮೆತ್ತಾಗಿರುತ್ತ, ಹಿಂಗೂ ಗಾವ್ ಆಗತ್ತೆ. ಕತ್ತೈತಿ ಇದು ಮೆತ್ತಗೆ. ಇನ್ನೊಂದು ಇದಲ್ಲ ವೆಟ್ ವೈಪ್ಸ್ ಗೈಸ್. ಇದು ಪಾಪಲ್ಲಿ ಬೇಕಾದ್ರೆ ಒರ್ಸಕ್ಕೆ ಯೂಸ್ಫುಲ್ ಆಗುತ್ತೆ ಪಾಪುಗೆ ಒರ್ಸಕ್ಕೆ. ವೆಟ್ ವೈಪ್ಸ್ ನೋಡ್ರಿ, ಈಗ ಯಾವ್ಯಾವ ಬೇಕು ಫಸ್ಟಿಗೆ ಹಾಸ್ಪಿಟ್ಲಿಗೆ ಯಾವ್ಯಾವ ಬೇಕು ಅವು ತಕೊಂಡು ಬ್ಯಾಡಾಗಿದ್ದಿದ್ರಾಗ ಹಾಕಿಟ್ಟು, ಬ್ಯಾಡಾಗಿದ್ದಂದ್ರ ಮನೆಗೆ ಬಂದ್ಮೇಲೆ ಯೂಸ್ ಮಾಡೋ ಇದ್ರಾಗಿಟ್ಟು ಮೇನ್ ಹಾಸ್ಪಿಟ್ಲಿಗೆ ಯಾವ್ದು ಬೇಕು ಅಂತೇಳಿ ಸೆಲೆಕ್ಟ್ ಮಾಡಕಂತೀವಿ. ಆಮೇಲೆ ತೋರಿಸ್ತೀವಿ ಆಡ್ರಿ. ಬಾಯ್ ಬಾಯ್. ಬ್ಯಾಕ್ ಪ್ಯಾಕಿಂಗ್ ವಿಡಿಯೋದಾಗ ತೋರಿಸ್ತೀವಿ, ಅಲ್ಲಿವರೆಗೂ ವೇಟ್ ಮಾಡಿ. ಓಕೆ.